ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 3/5/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 15/6/2023. ಓಂ ನಮಃ ಶಿವಾಯ. ನಿಶ್ಚಯ ಬುದ್ಧಿಯುಳ್ಳವರಾಗಿ ಅಂಗದನ ಸಮಾನ ದೃಢತೆಯನ್ನು ಅಳವಡಿಸಿಕೊಳ್ಳಿ. ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತರಾಗುವಂತಹ ಯುಕ್ತಿಯನ್ನು ತಿಳಿಸುತ್ತಾ, ಮುಂಬರುವ ಯಾವುದೇ ಪರೀಕ್ಷೆಯಲ್ಲಿ ಪಾಸಾಗುವ ವಿಧಿಯನ್ನು ತಿಳಿಸುತ್ತಾ ಮಹಾಕಾಲ್ ಶಿವ ಬಾಬಾ ಹೇಳಿದರು. ಒಳ್ಳೆಯದು. ಇಂದು ಬಾಬಾ ತಂದೆ, ಟೀಚರ್ ಮತ್ತು ಸದ್ಗುರುವಿನ ರೂಪದಲ್ಲಿ ಭೇಟಿಯಾಗಲು ಬಂದಿದ್ದಾರೆ. ಅತ್ಯಂತ ಮೊದಲ ಶಬ್ದ, ಮಗು ಜಗತ್ತಿಗೆ ಬಂದಾಗ ಮೊದಲು ಏನು ಹೇಳುತ್ತದೆ? ಅಮ್ಮ. ಎರಡನೇ ಶಬ್ದ ಏನು ಬರುತ್ತದೆ? ತಂದೆ, ಬಾಬಾ. ಅದರ ನಂತರ ಮಗುವಿನ ಯಾತ್ರೆ ಎಲ್ಲಿಗೆ ಹೋಗುತ್ತದೆ? ತಾಯಿ ತಂದೆಯಂತೂ ಇದ್ದಾರೆ. ಅದರ ನಂತರ ಟೀಚರ್, ಏಕೆಂದರೆ ಅವನು ಈ ಪ್ರಪಂಚದಲ್ಲಿ ಬಂದಿದ್ದಾನಲ್ಲವೇ, ಹಾಗಾಗಿ ಈ ಪ್ರಪಂಚದ ಲೆಕ್ಕಾಚಾರದಂತೆ ಅವನಿಗೆ ಈ ಸಂಸಾರದ ಜ್ಞಾನ ಬೇಕು. ಈ ಸಂಸಾರದಲ್ಲಿ ಹೇಗೆ ಇರಬೇಕು, ಹೇಗೆ ಮಾತನಾಡಬೇಕು, ಶರೀರ ನಿರ್ವಹಣೆ ಹೇಗೆ ಮಾಡಬೇಕು, ಅಂದ್ರೆ ಉದ್ಯೋಗ ವ್ಯವಹಾರಗಳನ್ನು ಹೇಗೆ ಮಾಡಬೇಕು, ಅವನಿಗೆ ಅದಕ್ಕಾಗಿ ಟೀಚರ್ ಬೇಕು. ಟೀಚರ್ ಸಿಕ್ಕರು. ಇನ್ನು ಲಾಸ್ಟ್ ಸ್ಟೇಜ್, ಕೊನೆಯ ಸ್ಟೇಜಿನಲ್ಲಿ ಸದ್ಗುರು ಬೇಕಾಗುತ್ತದೆ. ತಂದೆ, ಟೀಚರ್, ಸದ್ಗುರು, ಈ ಮೂರು ಶಬ್ದಗಳಂತೂ ಪಕ್ಕಾ ಕುಳಿತುಕೊಂಡಿದೆ ಅಲ್ಲವೇ? ಆದರೆ ಈ ಮೂವರಿಗಿಂತ ಮೇಲೆ ತಾಯಿ ಇದ್ದಾರೆ. ಒಂದು ವೇಳೆ ತಾಯಿ ಮಗುವನ್ನು ಜಗತ್ತಿಗೆ ಕರೆತರದಿದ್ದರೆ ಮಗುವಿನ ತಂದೆ ಯಾರಾಗುತ್ತಾರೆ? ಯಾರು ಓದಿಸುತ್ತಾರೆ? ಯಾರು ಸದ್ಗುರು ಆಗುತ್ತಾರೆ? ತಂದೆ, ಟೀಚರ್, ಸದ್ಗುರು ನೆನಪಿರಲೇಬೇಕು. ಆದರೆ ಈ ಸೃಷ್ಟಿಯಲ್ಲಿ ಮೊದಲ ಶಬ್ದ ತಾಯಿ ಏನಿದೆ ಅದನ್ನು ಮರೆಯಬಾರದು. ಏಕೆಂದರೆ ತಾಯಿ ಇಲ್ಲದಿದ್ದರೆ ತಂದೆ ಮಗುವನ್ನು ಹೇಗೆ ಕರೆತರುತ್ತಾರೆ? ಅರ್ಥವಾಯಿತೆ? ನಿಮ್ಮ ಬಳಿ ತಾಯಿಯೂ ಇದ್ದಾರೆ, ತಂದೆಯೂ ಇದ್ದಾರೆ, ಟೀಚರ್ ಕೂಡ ಇದ್ದಾರೆ, ಸದ್ಗುರು ಕೂಡ ಇದ್ದಾರೆ. ಮತ್ತು ಯಾವ ಮಕ್ಕಳ ಬಳಿ ಇವರೆಲ್ಲರೂ ಇದ್ದಾರೋ ಅವರೇ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮಗುವಾಗಿರುತ್ತಾರೆ. ಯಾವ ಧನ? ಪ್ರಪಂಚದ ಹಣವಲ್ಲ. ಮತ್ತು ಎಲ್ಲಿ ಈ ನಾಲ್ವರು ಇದ್ದಾರಲ್ಲವೇ, ತಾಯಿ, ತಂದೆ, ಶಿಕ್ಷಕ, ಸದ್ಗುರು, ಈ 4 ಜನ ಎಲ್ಲಿ ಇದ್ದಾರೆ ಅಲ್ಲಿ ಯಾವುದೇ ಹಣದ ಕೊರತೆ ಇರುವುದಿಲ್ಲ. ಸ್ಥೂಲ ಹಣದ ಕೊರತೆಯೂ ಇರುವುದಿಲ್ಲ, ಜ್ಞಾನ ರತ್ನಗಳ ಖಜಾನೆಯ ಕೊರತೆಯೂ ಇರುವುದಿಲ್ಲ. ಯಾವ ಮಕ್ಕಳ ಬಳಿ ಇವೆಲ್ಲವೂ ಇದೆಯೋ ಆ ಮಕ್ಕಳು ಈ ಸೃಷ್ಟಿಯ ರಾಜ ಮಕ್ಕಳಾಗಿರುತ್ತಾರೆ. 4ರಲ್ಲಿ ಒಬ್ಬರು ಕಡಿಮೆ ಇದ್ದರೂ ಸಹ ಸಂಪೂರ್ಣ ಎಂದು ಕರೆಯಲಾಗುವುದಿಲ್ಲ. ಆದರೆ ಯಾರ ಬಳಿ 4 ಜನ ಇದ್ದಾರೋ ಅವರು ಏನಾಗಿದ್ದಾರೆ? ಅವರು ಎಲ್ಲರಿಗಿಂತ ದೊಡ್ಡ ಶ್ರೀಮಂತರಾಗಿದ್ದಾರೆ. ತಾಯಿಯಿಂದ ಈ ಪ್ರಪಂಚಕ್ಕೆ ಬಂದರು, ತಂದೆ ಹೆಗಲ ಮೇಲೆ ಕೂರಿಸಿಕೊಂಡರು, ಟೀಚರ್ ಶಿಕ್ಷಣ ಕೊಟ್ಟು ಗದ್ದುಗೆಯ ಮೇಲೆ ಅಂದ್ರೆ ಸಿಂಹಾಸನದ ಮೇಲೆ ಕೂರಿಸಿದರು, ಮತ್ತು ಸದ್ಗುರು ಜ್ಞಾನಧನವನ್ನು ಕೊಟ್ಟು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. ಹಾಗಾದರೆ ನಿಮ್ಮ ಬಳಿ ಯಾವ ವಸ್ತುವಿನ ಕೊರತೆ ಇದೆ? ಕೊರತೆ ಇದೆಯೇ? ಕೇಳಿ, ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ, ನನ್ನಲ್ಲಿ ಯಾವ ಕೊರತೆ ಇದೆ? ಒಂದು ವೇಳೆ ಇವೆಲ್ಲವೂ ಇದ್ದರೂ ಸಹ ಮನಸ್ಸಿನಲ್ಲಿ ಖಾಲಿತನವಿದ್ದರೆ ತಂದೆ ಏನು ಹೇಳುತ್ತಾರೆ? ಅವರವರ ಅದೃಷ್ಟ, ಅವರವರ ಭಾಗ್ಯ. ಏಕೆಂದರೆ ತಂದೆ ಕೊಡುವುದರಲ್ಲಿ ಕಡಿಮೆ ಮಾಡುತ್ತಿಲ್ಲ. ನೀವು ನಿಮ್ಮ ಜೋಳಿಗೆಯನ್ನು ಮುಂದೆ ಅಗಲವಾಗಿ ಚಾಚುತ್ತಿಲ್ಲ. ಜೋಳಿಗೆಯನ್ನು ಕಟ್ಟಿಟ್ಟುಕೊಂಡರೆ ಖಜಾನೆ ಎಲ್ಲಿಂದ ಬರುತ್ತದೆ? ಇವೆಲ್ಲವೂ ಇದ್ದು ನಂತರ ಬೇರೆ ಯಾರದ್ದಾದರೂ ನೆನಪು ಬರುತ್ತದೆ ಅಥವಾ ಬುದ್ಧಿ ಬೇರೆ ಎಲ್ಲಾದರೂ ಹೋಗುತ್ತದೆ ಎಂದರೆ ತಂದೆ ಏನು ಹೇಳುತ್ತಾರೆ? ಇನ್ನೂ ಸ್ವಲ್ಪ ನಿಶ್ಚಯದ ಕೊರತೆ ಇದೆ. ಪ್ರೀತಿಯ ಕೊರತೆ ಎಂದು ಹೇಳುವುದಿಲ್ಲ, ಏಕೆಂದರೆ ಪ್ರೀತಿಯಂತೂ ಇದೆ. ಅದಕ್ಕಾಗಿಯೇ ನೀವು ಇಲ್ಲಿದ್ದೀರಿ, ಅದಕ್ಕಾಗಿಯೇ ತಂದೆ ಇಲ್ಲಿದ್ದಾರೆ. ಅಂದ್ರೆ ಮಕ್ಕಳಿಗೆ ಬಾಬನ ಮೇಲೆ ಪ್ರೀತಿ ಇದೆ. ಹಾಗಾದರೆ ಯಾವುದರ ಕೊರತೆ ಇದೆ? ನಿಶ್ಚಯದ ಕೊರತೆ ಇದೆ. ಯಾವ ನಿಶ್ಚಯ? ಇದನ್ನು ಪ್ರತಿಯೊಂದು ಮಗು ತನ್ನನ್ನು ತಾನು ಚೆಕ್ ಮಾಡಿಕೊಳ್ಳಲಿ. ಎಲ್ಲೋ ಒಂದು ಕಡೆ ಅನಿಸುತ್ತದಲ್ಲವೇ, ಎಲ್ಲಾದರೂ ಬೇರೆ ಯಾರಾದರೂ ತಂದೆ ಆದರೆ ಅಂದ್ರೆ ಬಾಬಾ ಹೌದು ಅಲ್ಲೋ ಅಂತ ನಿಶ್ಚಯ ಅಲ್ಗಾಡುತ್ತೆ.
ನಾನು ಎಲ್ಲಾದರೂ ಹಿಂದೆ ಉಳಿದು ಬಿಟ್ಟರೆ, ಎಲ್ಲಾದರೂ ಅಷ್ಟರೊಳಗೆ ತಂದೆ ಹೊರಟು ಹೋದರೆ ಇದನ್ನು ನಿಶ್ಚಯದ ಕೊರತೆ ಎಂದು ಹೇಳಲಾಗುತ್ತದೆ. ಮತ್ತು ಇದನ್ನು ಒಬ್ಬರು ಅಥವಾ ಇಬ್ಬರಿಗಾಗಿ ಹೇಳುತ್ತಿಲ್ಲ. ಯಾವ ಮಕ್ಕಳ ಒಳಗೆ ಈ ಕೊರತೆ ಇದೆಯೋ ಆ ಮಕ್ಕಳಿಗೆ ಹೇಳುತ್ತಿದ್ದಾರೆ. ಅಂಗದನಾಗಬೇಕು. ಏನಾಗಬೇಕು? ಅಂಗದ ಆಗಬೇಕು. ಅವನನ್ನು ರಾವಣನ ಎಲ್ಲಾ ಶಕ್ತಿಗಳು ಸೇರಿ ಎತ್ತಿದರೂ ಸಹ ಅವನು ಭಾರಿ ಭರ್ಜರಿ ಪರ್ವತವಾಗುತ್ತಾನೆ, ಬಂಡೆಯಾಗಿ ನಿಲ್ಲುತ್ತಾನೆ. ಅವನನ್ನು ಯಾರೂ ಅಲ್ಲಾಡಿಸಲು ಸಾಧ್ಯವಿಲ್ಲ. ಅಂಗದನ ಸಮಾನ ದೃಢತೆ ಬಂದಿದೆಯೇ? ಅಂಗದನಂತೆ ಬಂಡೆಯಾಗುವ ದೃಢತೆ ಬಂದಿದೆಯೇ? ಗಾಳಿಯ ಬೆಟ್ಟವಾಗಬಾರದು. ಏಕೆಂದರೆ ಹತ್ತಿಯ ಬೆಟ್ಟವನ್ನಂತೂ ಸಣ್ಣ ಗಾಳಿಯ ರಭಸವು ಹಾರಿಸಿಕೊಂಡು ಹೋಗುತ್ತದೆ. ಆದ್ದರಿಂದ ಬಂಡೆಯಾಗಬೇಕು. ಕಲ್ಲು ಬಂಡೆ, ಕಠಿಣ ಬಂಡೆಯಾಗಬೇಕು. ಎಷ್ಟೇ ಗಾಳಿ ಸೀಳಿಕೊಂಡು ಬಂದರೂ ಸಹ ಆದರೆ ಬಂಡೆಯ ಮೇಲೆ ಯಾವುದೇ ಪ್ರಭಾವ ಬೀರಬಾರದು. ಇದಕ್ಕೆ ಅಂಗದನ ಸಮಾನ ದೃಢತೆ, ನಿಶ್ಚಯ ಎಂದು ಹೇಳುತ್ತಾರೆ. ಎಲ್ಲರಿಗೂ ಚಾಲೆಂಜ್ ಮಾಡಬೇಕು. ನೋಡಿ, ನಾನು ನನ್ನ ಕಾಲನ್ನು ಊರಿದ್ದೇನೆ ಮತ್ತು ನೀವು ಈ ಕಾಲನ್ನು ಅಲ್ಲಾಡಿಸಿ ತೋರಿಸಿರಿ. ಅಂತಹ ದೃಢತೆ ಇದೆಯೇ? ಇದೆಯೇ? ನಂತರ ಪರೀಕ್ಷೆ ಯಾವುದೇ ಬರಲಿ, ಪೇಪರ್ನ ರೂಪರೇಷೆಯನ್ನು ನೋಡಬೇಡಿ. ಅಂದ್ರೆ ಬಂದಂತ ಪರಿಸ್ಥಿತಿಯ ಪರೀಕ್ಷೆಯ ರೂಪರೇಷೆಯನ್ನು ನೋಡಬೇಡಿ. ಬಾಬಾ, ಇಂಥ ಪರೀಕ್ಷೆ ಬಂತಲ್ಲ, ಅದಕ್ಕೆ ಸ್ವಲ್ಪ ಅಲುಗಾಡಿ ಬಿಟ್ಟೆ ಅಂತ ಹೇಳುವುದಲ್ಲ. ಬಾಕಿ ಬೇರೆ ಯಾವುದಾದರೂ ಪೇಪರ್ ಬಂದಿದ್ದರೆ ನಾನು ಅಲುಗಾಡುತ್ತಿರಲಿಲ್ಲ. ಈ ರೀತಿಯ ಪರೀಕ್ಷೆ ಬಂದಿದ್ದಕ್ಕೆ ಅಲುಗಾಡಿದೆ. ಇದು ಸರಿಯಲ್ಲ. ಯಾವುದೇ ಪರೀಕ್ಷೆ ಎಂದರೆ ಯಾವುದೇ ಪರೀಕ್ಷೆ, ಯಾವುದೇ ವಿಕಾರದ ಪರೀಕ್ಷೆ, ಎಂತಹದ್ದೇ ಪರೀಕ್ಷೆ ಏನು ಬೇರೆ ಬೇರೆ ಪ್ರಕಾರದ್ದಾಗಿರುವುದಿಲ್ಲ. ಪರೀಕ್ಷೆ ಎಂದರೆ ಪರೀಕ್ಷೆ. ಪರೀಕ್ಷೆ ಒಳಗೆ ಏನಾದರೂ ಬರೆದಿರಬಹುದಲ್ಲವೇ? ಈಗ ನೀವೇನು ಬಯಸುತ್ತೀರೋ ಅದೇ ಬರುತ್ತದೆ, ನೀವೇನು ಹೇಳುತ್ತೀರೋ ಅದೇ ಬರುತ್ತದೆ ಎನ್ನುವ ಅವಶ್ಯಕತೆ ಇಲ್ಲ ಅಲ್ಲವೇ? ಆ ರೀತಿಯಲ್ಲ. ಶಿಕ್ಷಣವನ್ನು ನೋಡಿ, ಒಂದು ವೇಳೆ ನೀವು ಡಾಕ್ಟರ್ ಆಗುವ, ಇಂಜಿನಿಯರ್ ಆಗುವ ಶಿಕ್ಷಣವನ್ನು ಓದುತ್ತಿದ್ದರೆ, ಹೌದು, ನೀವೇನು ಓದುತ್ತಿದ್ದೀರೋ ಅದೇ ಬರುತ್ತದೆ ಪರೀಕ್ಷೆಯಲ್ಲಿ ಎಂದು ಯೋಚಿಸುತ್ತಿದ್ದೀರಾ? ಈ ಶಿಕ್ಷಣ ಅಂತೂ ವಿಶ್ವದ ಮಹಾರಾಜನಾಗುವ ಶಿಕ್ಷಣ ಆಗಿದೆ. ಎಲ್ಲ ವಿಕಾರಗಳ ಮೇಲೆ ವಿಜಯ ಪಡೆಯುವುದು ಇದರ ಗುರಿಯಾಗಿದೆ. ಮತ್ತು ಪರೀಕ್ಷೆ ಕೂಡ ಇದೇ ಆಗಿದೆ. ಕೇವಲ ಅಧ್ಯಾಯದ ಹೆಸರು ಹೇಳಿ ಖುಷಿಯಾಗಬೇಡಿ. ಇದು ನನಗೆ ತುಂಬಾ ಚೆನ್ನಾಗಿ ಬರುತ್ತದೆ, ಇದರ ಪರೀಕ್ಷೆ ನಾನು ತುಂಬಾ ಆರಾಮಾಗಿ ಕೊಟ್ಟು ಬಿಡುತ್ತೇನೆ ಎಂದು. ಆ ಅಧ್ಯಾಯದ ಒಳಗೊಂದು ಅಧ್ಯಾಯ ಇದೆ, ಅದರ ಪಾಠವನ್ನು ಓದಿದ್ದೀರಾ? ಆ ಪಾಠವನ್ನು ಎಲ್ಲರೂ ಓದಿದ್ದಾರೆಯೇ? ಕೇವಲ ಇಲ್ಲಿ ಕುಳಿತಿರುವವರು ಮಾತ್ರವಲ್ಲ, ಯಾರು ಹೊರಗೆ ಕುಳಿತಿದ್ದಾರೋ ಇದು ಎಲ್ಲರಿಗಾಗಿ ಇದೆ. ಈ ಶಿಕ್ಷಣವನ್ನು ಓದಿದರೆ ಯಾರು ಫೇಲ್ ಆಗುವುದಿಲ್ಲ. ಶಿಕ್ಷಣ ಎಂದರೆ ಸಿಂಪಲ್. ಪರೀಕ್ಷೆಯಲ್ಲಿ ಯಾವುದೇ ಪೇಪರ್ನಲ್ಲಿ ಪ್ರಶ್ನೆ ಬರಬಹುದು ಮತ್ತು ನೀವು ತುಂಬಾ ಪ್ರೀತಿಯಿಂದ ಉತ್ತರಿಸಬೇಕು. ಒಂದು ವೇಳೆ ತಂದೆಯ ಮೇಲೆ ನಿಶ್ಚಯವಿದ್ದರೆ, ಅಲುಗಾಡಿದರೆ ಫೇಲ್. ಯಾರು ಫೇಲ್ ಆದರೂ ಅವರು ಮತ್ತೆ ಪರೀಕ್ಷೆಯ ತಯಾರಿ ಮಾಡಿಕೊಳ್ಳಿರಿ, ಏಕೆಂದರೆ ಆಗಬಹುದು ಮತ್ತು ಇದು ಅವಶ್ಯಕತೆ ಇಲ್ಲ. ಪರೀಕ್ಷೆಯು ಬೇರೆ ಯಾವುದಾದರೂ ರೂಪವನ್ನು ತೆಗೆದುಕೊಂಡು ಕೂಡ ಬರಬಹುದು. ಆದ್ದರಿಂದ ಇಂದು ಟೀಚರ್ ಬಂದಿದ್ದಾರೆ, ತಂದೆಯಂತೂ ಬಂದೇ ಇದ್ದಾರೆ. ಇಂದು ಟೀಚರ್ ಬಂದಿದ್ದಾರೆ ನಿಮ್ಮ ಶಿಕ್ಷಣದ ವಿವರವನ್ನು ತಿಳಿಸಲು. ಮಕ್ಕಳೇ, ಶಿಕ್ಷಣ ಎಷ್ಟು ಪವರ್ಫುಲ್ ಆಗಿರಬೇಕು ಮತ್ತು ನೆನಪು ಎಷ್ಟು ಪವರ್ಫುಲ್ ಆಗಿರಬೇಕು. ಯಾವುದೇ ಪರೀಕ್ಷೆಯಲ್ಲಿ ಫೇಲ್ ಆಗಲು ಸಾಧ್ಯವಿಲ್ಲ. ಈಗ ಸದ್ಗುರು ಬಂದರು. ಸದ್ಗುರು ಎಂದರೆ ಏನು? ಸತ್ಯ. ಸದ್ಗುರುವನ್ನು ಅತ್ಯಂತ ಶ್ರೇಷ್ಠ ಶ್ರೇಣಿಯಲ್ಲಿ ಇಡಲಾಗಿದೆ. ಏಕೆಂದರೆ ಜನ್ಮವನ್ನಂತೂ ತಾಯಿ ಕೊಡುತ್ತಾಳೆ, ಆದರೆ ಸದ್ಗುರು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಒಬ್ಬರು ಕರೆದುಕೊಂಡು ಬರುತ್ತಾರೆ ಮತ್ತು ಒಬ್ಬರು ಕರೆದುಕೊಂಡು ಹೋಗುತ್ತಾರೆ. ಅರ್ಥವಾಯಿತೆ? ಮೊದಲನೆಯದು ಮತ್ತು ಕೊನೆಯದು. ಏನು? ಮೊದಲನೆಯದು ಮತ್ತು ಕೊನೆಯದು. ತಂದೆಯ ಆಸ್ತಿಯನ್ನು ತಿಂದಿರಿ, ಟೀಚರ್ನ ಶಿಕ್ಷಣವನ್ನು ಪಡೆದುಕೊಂಡಿರಿ. ಈಗ ಸದ್ಗುರುವಿನ ಸರದಿ. ಸದ್ಗುರು ಎಂದರೆ ಅರ್ಥ ಎಲ್ಲಾ ಸತ್ಯವನ್ನು ತಿಳಿಸುವುದು. ಯಾವಾಗ ಬಂದಿದ್ದಾರೋ ಆಗ ಹೋಗಲೇಬೇಕಾಗುತ್ತದೆ. ಇದು ಸತ್ಯವಾಗಿದೆ. ಏನು ಮಾಡಿದ್ದೀರೋ ಅದರ ಫಲವನ್ನು ಪಡೆಯಲೇಬೇಕಾಗುತ್ತದೆ. ಇದು ಸತ್ಯವಾಗಿದೆ. ನೀವು ಏನನ್ನು ತೆಗೆದುಕೊಂಡು ಬಂದಿದ್ದೀರಿ? ನಿಮ್ಮ ಜೋಳಿಗೆಯಲ್ಲಿ ಏನು ಬರುತ್ತದೆ?
ಇದು ಸತ್ಯವಾಗಿದೆ. ಯಾರು ಜನನ ಮತ್ತು ಮರಣದ ಜ್ಞಾನವನ್ನು ಕೊಡುತ್ತಾರೋ ಅವರು ಸದ್ಗುರು ಆಗಿದ್ದಾರೆ. ಅವರು ಸತ್ಯವಾಗಿದ್ದಾರೆ. ಈಗ ಅಂತಿಮ ಸಮಯದಲ್ಲಿ ಸದ್ಗುರುವಿನ ಪಾತ್ರ ಇದೆ. ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಸದ್ಗುರು ಎಂದರೆ ಸತ್ಯ ಮಾರ್ಗವನ್ನು ತೋರಿಸುವ ಗುರು. ನಿಮ್ಮ ಮುಂದೆ ಸದ್ಗುರು ತಂದೆ ಕುಳಿತಿದ್ದಾರೆ ಮತ್ತು ನಿಮ್ಮ ಕೈ ಹಿಡಿದು ನಿಮ್ಮ ಸತ್ಯವಾದ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಒಂದು ವೇಳೆ ನೀವು ಮಕ್ಕಳು ಹೀಗೆ ಯೋಚಿಸಿದರೆ, ಇಲ್ಲ ಇಲ್ಲ, ಸ್ವಲ್ಪ ಸುತ್ತಾಡಿಕೊಂಡು ಬರೋಣ, ಆಗ ಸದ್ಗುರುವಿನ ಬೆರಳು ಹಿಡಿಯುವ ಮಕ್ಕಳು ಬಹಳಷ್ಟು ಜನರಿದ್ದಾರೆ. ನೀವು ಯಾವ ಬೆರಳನ್ನು ಬಿಡುತ್ತೀರೋ ಆ ಬೆರಳನ್ನು ಬೇರೆ ಯಾರಾದರೂ ಹಿಡಿಯಬಹುದು. ಮತ್ತು ಒಂದು ವೇಳೆ ನೀವು ವಾಪಸ್ ಬಂದು ಹೇಳಿದರೆ, ಇಲ್ಲ ಇಲ್ಲ, ಇದು ನನ್ನ ಬೆರಳು, ಈ ಬೆರಳನ್ನು ನನಗೆ ವಾಪಸ್ ಕೊಡಿ ಎಂದು ಹೇಳಿದರೆ, ಇದು ಕಾಯ್ದೆ ಇಲ್ಲ, ಇದು ನಿಯಮವೂ ಅಲ್ಲ, ಇದು ತಂದೆಯ ಪುಸ್ತಕದಲ್ಲಿಯೂ ಇಲ್ಲ, ಈ ಪ್ರಪಂಚದ ತಂದೆಯ ಪುಸ್ತಕದಲ್ಲಿಯೂ ಇಲ್ಲ. ಮೊದಲು ನೀವು ಬಾಬನ ಕೈ ಬಿಟ್ಟು ಹೋಗಿದ್ದೇಕೆ ಮತ್ತೆ ವಾಪಸ್ ಪಡೆಯಬೇಕು ಅಂದರೆ? ಇದು ಸದ್ಗುರುವಿನ ಬೆರಳು, ಇದು ಸದ್ಗುರುವಿನ ಕೈ. ಕೈಯನ್ನು ಬಿಟ್ಟು ಹೋದರೆ ವಾಪಸ್ ಆ ಕೈ ಸಿಗುವುದಿಲ್ಲ. ಸತ್ಯ ತಂದೆ ಬಂದಿದ್ದಾರೆ ಸತ್ಯ ಮಾರ್ಗವನ್ನು ತೋರಿಸಲು. ಈಗ ಆಸ್ತಿ ಯಾರಿಂದ ಸಿಗುತ್ತದೆ? ಆಸ್ತಿ ಯಾರಿಂದ ಸಿಗುತ್ತದೆ? ಎಲ್ಲರೂ ಹೇಳಿರಿ. ಈ ಪೂರ್ತಿ ಯಾತ್ರೆಯಲ್ಲಿ, ಈ ಸಂಸಾರದ ಯಾತ್ರೆಯಲ್ಲಿ 4 ವಿಷಯಗಳು ಮಹತ್ವದ್ದಾಗಿವೆ. ತಾಯಿ, ತಂದೆ, ಟೀಚರ್ ಮತ್ತು ಸದ್ಗುರು. ಮತ್ತು ಬಾಕಿ ಅವರ ಕರ್ಮ. ಸದ್ಗುರುವೇ ಕರ್ಮದ ಜ್ಞಾನಿಯಾಗಿದ್ದಾರೆ. ಸರಿ ಮತ್ತು ತಪ್ಪುಗಳನ್ನು ತಿಳಿಸುತ್ತಾರೆ ಮತ್ತು ಒಂದು ವೇಳೆ ಒಪ್ಪದಿದ್ದರೆ ಆಗ ಮಹಾಕಾಲನೂ ಆಗುತ್ತಾರೆ. ಇದು ಕೊನೆಯ ಆಯ್ಕೆ. ಏನು? ಏಕೆಂದರೆ ಲೆಕ್ಕಾಚಾರವಂತೂ ಇರುತ್ತದಲ್ಲವೇ, ಯಾರದ್ದೋ ಕಡಿಮೆ ಇನ್ಯಾರದ್ದೋ ಜಾಸ್ತಿ. ಈಗ ಆಸ್ತಿ ಯಾರಿಂದ ಸಿಗುತ್ತದೆ? ತಂದೆಯಿಂದ ಸಿಗುತ್ತದೆಯೇ? ಪಕ್ಕ ತಂದೆಯಿಂದ ಸಿಗುತ್ತದಲ್ಲವೇ? ಏಕೆಂದರೆ ಆಸ್ತಿ ಯಾರ ಬಳಿ ಇದೆ ಮತ್ತು ತಂದೆಯ ಆಸ್ತಿ ಏನು? 21 ಜನ್ಮಗಳ ಆಸ್ತಿ ಸುರಕ್ಷಿತವಾಗಿರುತ್ತದೆ. 21 ಜನ್ಮಗಳು ಏನು? ಸುರಕ್ಷತೆ ಎಂದರೆ ಸಂಪೂರ್ಣ ಸುರಕ್ಷತೆ, ಯಾವುದೇ ಹೆಚ್ಚು ಕಡಿಮೆ ಇಲ್ಲ. 21 ಜನ್ಮಗಳ ರಾಜ್ಯಭಾರ ನಿಮಗೆ ಸಿಗುತ್ತದೆ. ನಿಮ್ಮ ರಾಜ್ಯದಲ್ಲಿ ಬಂದು ನಿಮಗೆ ಖಾಲಿ ಮಾಡಿ ಎಂದು ಹೇಳುವ ಧೈರ್ಯ ಯಾರಿಗಿದೆ? ಈ 21 ಜನ್ಮಗಳ ಗ್ಯಾರಂಟಿಯನ್ನು ತಂದೆ ಕೊಡುತ್ತಾರೆ. ಹಾಗಾದರೆ ತಂದೆಯಿಂದ ಏನು ಸಿಕ್ಕಿತು? 21 ಜನ್ಮಗಳ ಮಾಲೀಕತನ. ಎಲ್ಲರಿಗೂ ಅರ್ಥವಾಯಿತೆ? ಅರ್ಥವಾಯಿತೆ? ಈಗ ತಂದೆಯಿಂದ ಪ್ರೀತಿ ಸಿಗುತ್ತದೆ. ಮೊದಲನೇ ಮಾತು, ತಂದೆ ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ಪ್ರೇಮದ ಗುಣಗಳ, ಆನಂದದ, ಸುಖದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದಾರೆ. ಈ ಕಣ್ಣನ್ನು ಮಹಾಕಾಲ ತೋರಿಸುತ್ತಾರೆ. ಒಳ್ಳೆಯದು. ಆಸ್ತಿ ಮಹಾಕಾಲನಿಂದ ಸಿಗುವುದಿಲ್ಲ. ಮತ್ತು ಹೀಗಲ್ಲ, ಯಾರು ಶರೀರದಲ್ಲಿಯಾದರೂ ಬಂದು ಕಣ್ಣು ತೋರಿಸುತ್ತಾರೆ, ನಾನು ಮಹಾಕಾಲನಾಗಿದ್ದೇನೆ, ಸುಧಾರಣೆಯಾಗಿರಿ, ಇಲ್ಲದಿದ್ದರೆ ನೋಡಿರಿ. ಇವು ಮಹಾಕಾಲನ ಶಬ್ದಗಳಲ್ಲ, ಇದು ಬೆದರಿಕೆಯ ಮಾತುಗಳಾಗಿವೆ. ಮತ್ತು ಈ ಬೆದರಿಕೆ ನಡೆಯುವುದಿಲ್ಲ. ಬೆದರಿಕೆ ಏಕೆ ಹಾಕುತ್ತಾರೆ? ಮಹಾಕಾಲ ಏಕೆ ಆಗುತ್ತಾರೆ? ತಂದೆಯ ರೂಪದಲ್ಲಿ ಶಿಕ್ಷಣ ಕೊಡುತ್ತಾರೆ. ಈ ರೀತಿಯಲ್ಲ, ಈ ರೀತಿ ಮಾಡಿ, ಹೇಗೆ ಎನ್ನುವುದನ್ನು ಶಿಕ್ಷಣ ಕೊಡುತ್ತಾರೆ. ಯಾವಾಗ ನಿಮ್ಮ ಮಗು ಇರುತ್ತದೆಯೋ ಮತ್ತು ಯಾರಾದರೂ ಹೊರಗಿನ ಕಳ್ಳರು ಅಥವಾ ಯಾರಾದರೂ ಬರುತ್ತಾರೆ, ಮಕ್ಕಳನ್ನು ಎತ್ತಿಕೊಂಡು ಹೋಗುತ್ತಾರೆ, ಆಗ ನೀವು ನಿಮ್ಮ ಮಕ್ಕಳಿಗೆ ಏನು ಶಿಕ್ಷಣ ಕೊಡುತ್ತೀರಿ? ಹೊರಗೆ ಹೋಗಬಾರದು, ನಿಮ್ಮನ್ನು ಎತ್ತಿಕೊಂಡು ಹೋಗುತ್ತಾರೆ ಎಂದು ಸ್ವಲ್ಪ ಹೆದರಿಸಿದಿರಲ್ಲವೇ? ಇದರಿಂದ ಮಗುವಿನ ಮನಸ್ಸಿನಲ್ಲಿ ಸ್ವಲ್ಪ ಭಯ ಕುಳಿತುಕೊಳ್ಳಲಿ ಎಂದು. ತಂದೆ ಕೂಡ ಏನು ಮಾಡುತ್ತಾರೆ? ಮಗು, ಈ ಕೆಲಸ ಮಾಡಬಾರದು, ಇಲ್ಲದಿದ್ದರೆ ಮಹಾಕಾಲನ ಕಣ್ಣು ನೋಡಬೇಕಾಗುತ್ತದೆ, ಹೀಗೆ ತಂದೆ ತಿಳಿಸಿಕೊಡುತ್ತಾರೆ. ಆದರೆ ಹೀಗಲ್ಲ, ಎಲ್ಲಾದರೂ ಬಂದು ದೊಡ್ಡ ದೊಡ್ಡ ಕಣ್ಣು ತೋರಿಸುತ್ತಾರೆ ಮತ್ತು ಕೋಪ, ಅವರಿಗೆ ಕಣ್ಣು ತೋರಿಸುವ ಅವಶ್ಯಕತೆಯೇ ಬೀಳುವುದಿಲ್ಲ. ಮಹಾಕಾಲನ ಒಂದು ಶಬ್ದವಾಗಿದೆ, ಅದು ಸ್ಥಿತಿಯಾಗಿದೆ, ಅದು ಎಚ್ಚರಿಕೆ ಕೊಡುವುದಿಲ್ಲ. ಮಹಾಕಾಲ ಯಾರು ಎಂದು ಮೊದಲು ಅರ್ಥ ಮಾಡಿಕೊಳ್ಳಿರಿ. ಮಹಾಕಾಲ ಎಂದಿಗೂ ವಾರ್ನಿಂಗ್ ಕೊಡುವುದಿಲ್ಲ, ಬೆದರಿಕೆ ಹಾಕುವುದಿಲ್ಲ. ಅವನು ಕೇವಲ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡುತ್ತಾರೆ. ನೀವು ಇದನ್ನು ಮಾಡಿದ್ದೀರಿ, ನಿಮ್ಮ ಪನಿಷ್ಮೆಂಟ್ ಇದಾಗಿದೆ
ಮತ್ತು ಇದರಲ್ಲಿ ಯಾವುದೇ ಮಾರ್ಜಿನ್ ಇಲ್ಲ. ಅರ್ಥವಾಯಿತೆ? ಮೊದಲು ಮಹಾಕಾಲನ ಸ್ಟೇಜ್ ಅನ್ನು ಅರ್ಥ ಮಾಡಿಕೊಳ್ಳಿರಿ. ಮಹಾಕಾಲನ ಸ್ಟೇಜ್ ಅನ್ನು ಅರ್ಥ ಮಾಡಿಕೊಳ್ಳಿ. ಮಹಾಕಾಲ ಎಂದರೇನು? ತಂದೆಯ ಸ್ಟೇಜ್, ಅದು ಗದ್ದುಗೆಯಾಗಿದೆ. ಮಹಾಕಾಲ ಆ ಸಿಂಹಾಸನವಾಗಿದೆ. ಯಾವಾಗ ಅವರು ಆ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ನಿಮಗೆ ವಾರ್ನಿಂಗ್ ಕೊಡುವುದಿಲ್ಲ, ನಿಮಗೆ ಬೆದರಿಕೆಯೂ ಹಾಕುವುದಿಲ್ಲ. ಕೇವಲ ಎಲ್ಲವನ್ನೂ ಸ್ಪಷ್ಟ ಮಾಡುತ್ತಾರೆ. ನಿಮ್ಮ ಈ ಪಾಪ ಕರ್ಮವಿದೆ, ನಿಮ್ಮ ಈ ಶಿಕ್ಷೆ ಇದೆ, ನೀವು ಈ ಪುಣ್ಯ ಕರ್ಮ ಮಾಡಿದ್ದೀರಿ, ನಿಮ್ಮ ಫಲ ಇದಾಗಿದೆ. ಬಾಕಿ ನಾನು ಹೀಗೆ ಮಾಡುತ್ತೇನೆ, ನಾನು ಅದು ಮಾಡುತ್ತೇನೆ, ನಾನು ಎಲ್ಲರನ್ನೂ ಸಾಯಿಸುತ್ತೇನೆ, ನಾನು ಎಲ್ಲರನ್ನೂ ಮುಗಿಸುತ್ತೇನೆ, ನಾನು ಎಲ್ಲವನ್ನೂ ತೆಗೆದುಕೊಳ್ಳುತ್ತೇನೆ. ಈ ಶಬ್ದಗಳನ್ನು ಮಹಾಕಾಲನು ಮಾತನಾಡುವ ಅವಶ್ಯಕತೆಯೇ ಇಲ್ಲ. ಆ ಸ್ಥಾನದ ಮೇಲೆ ಕುಳಿತುಕೊಂಡು ಈ ಶಬ್ದಗಳ ಉಚ್ಚಾರಣೆಯೇ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಆ ಗದ್ದುಗೆ, ಆ ಸ್ಥಾನವೇ ಆ ರೀತಿ ಇದೆ. ನ್ಯಾಯದ ಸ್ಥಾನದಲ್ಲಿ ಇದ್ದಾರೆ. ಬೆದರಿಕೆ, ವಾರ್ನಿಂಗ್ ನೀಡುವ ಸ್ಥಾನವಲ್ಲ. ಕೇವಲ ನಿಮ್ಮ ಕೈಯಲ್ಲಿ ಪತ್ರ ಇರುತ್ತದೆ, ನಿಮ್ಮ ಈ ಕೊರತೆ ಇದೆ ಎಂದು. ನೀವು ಇಷ್ಟು ಜೀವನ ಕಾಲದಲ್ಲಿ ಈ ಸಂಪಾದನೆ ಮಾಡಿದ್ದೀರಿ, ಇಷ್ಟೊಂದು ಪುಣ್ಯ ಸಂಪಾದನೆ ಮಾಡಿದ್ದೀರಿ, ನಿಮ್ಮ ರಸ್ತೆ ಇದಾಗಿದೆ, ನಿಮ್ಮದು ಇದಾಗಿದೆ. ಇದು ಮಹಾಕಾಲನ ಸ್ಟೇಜ್ ಆಗಿದೆ. ಅದರಲ್ಲಿ ನೀವು ಯಾವುದೇ ಲಂಚ ಕೊಡುವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ. ಸ್ವಲ್ಪ ಕರುಣೆ ತೋರಿಸಿ, ಸ್ವಲ್ಪ ದಯೆ ತೋರಿಸಿ. ನೀವು ತಂದೆಯಾಗಿ ತುಂಬಾ ಪ್ರೀತಿ ಮಾಡಿದಿರಲ್ಲವೇ? ಈಗ ನಿಮಗೇನಾಗಿದೆ? ನೀವು ಈಗೇಕೆ ಹಾಗೆ ಬಿಟ್ಟಿರಿ? ಹೀಗೆ ಮಾಡಬಾರದು. ಹೀಗೆ ಮಹಾಕಾಲನ ಸ್ಟೇಜ್ ಅಲ್ಲ. ಕೇವಲ ನಿಮ್ಮ ಕೈಯಲ್ಲಿ ಪತ್ರ ಇರುತ್ತದೆ. ಅಂದ್ರೆ ಈ ರೀತಿ ಬಾಬನ ಹತ್ರ ನಾವ್ ಏನ್ ಹೇಳಿದ್ರು ನಡೆಯಲ್ಲ. ಆಗ ಕೇವಲ ಅದು ಮಹಾಕಾಲನ ಸ್ಟೇಜ್. ನಿಮ್ ಕೈಯಲ್ಲಿ ಕೇವಲ ಪತ್ರ ಇರುತ್ತದೆ ಮತ್ತು ನಿಮ್ಮ ಯಾತ್ರೆ ಇರುತ್ತದೆ, ದಾರಿ ಇರುತ್ತದೆ. ಅಥವಾ ಶಿಕ್ಷೆ, ಸ್ವರ್ಗ. ನಿಮ್ ಪತ್ರದ ರಿಸಲ್ಟಿಗೆ ಶಿಕ್ಷೆ ಇರುತ್ತೆ ಅಥವಾ ಸ್ವರ್ಗದ ಗೇಟ್ ಇರುತ್ತೆ. ಮತ್ತು ಸ್ವರ್ಗದ ಗೇಟ್ ಕೂಡ ಎಲ್ಲವೂ ಸ್ಪಷ್ಟವಾಗಿ ಹೋಗುತ್ತದಲ್ಲವೇ? ಆದ್ದರಿಂದ ಮಕ್ಕಳೇ, ಆಸ್ತಿ ಮಹಾಕಾಲನಿಂದ ಸಿಗುವುದಿಲ್ಲ. ಆಸ್ತಿಯನ್ನಂತೂ ತಂದೆ ಕೊಡುತ್ತಾರೆ. ಮತ್ತು ನೋಡಿ, ಈಗ ಯಾರು ಯೋಗ್ಯರಾಗುತ್ತಾರೋ, ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ, ತಾಯಿಯ ಶ್ರೀಮತದಂತೆ ನಡೆಯುತ್ತಾರೋ, ಎಲ್ಲಿ ತಾಯಿ ತಂದೆ ಇದ್ದಾರಲ್ಲವೇ ಅಲ್ಲಿ ಇಬ್ಬರ ಸಲಹೆಯೂ ಇರುತ್ತದೆ. ತಂದೆ ಸಲಹೆ ಕೊಟ್ಟರೆ ತಾಯಿ ಸಲಹೆ ಕೊಟ್ಟಂತೆ, ತಾಯಿ ಸಲಹೆ ಕೊಟ್ಟರೆ ತಂದೆ ಸಲಹೆ ಕೊಟ್ಟಂತೆ. ಹೇಗೆ ಲಕ್ಷ್ಮೀನಾರಾಯಣರು ಕಂಬೈಂಡ್ ಆಗಿದ್ದಾರೋ ಹಾಗೆ ತಾಯಿ ತಂದೆ ಬೇರೆ ಬೇರೆಯಲ್ಲ. ಅವರೂ ಕಂಬೈಂಡ್ ಆಗಿದ್ದಾರೆ. ನೀವು ಬೇರೆ ಎಂದು ಹೇಗೆ ಹೇಳಲು ಸಾಧ್ಯ? ಒಳ್ಳೆಯದು. ಹಾಗಾದರೆ ಎಲ್ಲಾ ಮಕ್ಕಳು ಮೊದಲು ತಂದೆ, ಟೀಚರ್, ಸದ್ಗುರು ಮತ್ತು ಮಹಾಕಾಲನ ಪಾತ್ರವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿರಿ. ಆಗುವುದು ಎಂದರೆ ಏನಾಗಿರುತ್ತದೆ? ಸ್ಥಿತಿಯಾಗಿರುತ್ತದೆ. ಹೇಗೆ ಜಡ್ಜ್ ಇರುತ್ತಾರೆ. ಈ ಪ್ರಪಂಚದ ಜಡ್ಜ್ ಅನ್ನು ನೋಡಿದ್ದೀರಾ? ಕೋರ್ಟಿಗೆ ಹೋದರೆ ಅವರು ಫೈಲ್ ನೋಡುತ್ತಾರೆ. ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಶಿಕ್ಷೆ ಈ ರೀತಿಯಾಗಿದೆ. ಏನು? ಜಡ್ಜ್ ಮುಂದೆ ರಿಕ್ವೆಸ್ಟ್ ಮಾಡಬಹುದೇ? ಇಲ್ಲ ತಾನೆ? ಸಮಾಪ್ತಿ, ಕೇಸ್ ಮುಗಿದು ಹೋಗುತ್ತದೆ. ಹಾಗೆ ಮಹಾಕಾಲ ಎನ್ನುವುದು ಒಂದು ಸ್ಟೇಜ್ ಆಗಿದೆ, ಜಡ್ಜ್ನ ಸ್ಟೇಜ್ ಆಗಿದೆ, ನ್ಯಾಯದ ಸ್ಟೇಜ್ ಆಗಿದೆ. ಮತ್ತು ಅವರ ಮುಂದೆ ಲಂಚದ ಬಗ್ಗೆ ಮಾತನಾಡಿ, ರಿಕ್ವೆಸ್ಟ್ ಮಾಡಿ ಏನೇ ಹೇಳಿದರೂ ಅವರು ತಿಳಿದುಕೊಳ್ಳುವುದಿಲ್ಲ. ತಂದೆ ಕೂಡ ಒಂದು ಸ್ಟೇಜ್ ಆಗಿದೆ. ಪ್ರೀತಿಯ ಸಾಗರನಾಗಿದ್ದಾರೆ. ಪ್ರೀತಿಯ ಸಾಗರ ಪ್ರೀತಿ ಮಾಡುತ್ತಾರೆ. ಮತ್ತು ಯಾವಾಗ ಮಹಾಕಾಲನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ, ಯಾರು ಶಿಕ್ಷೆ ಕೊಡುವವರು ಇರುತ್ತಾರೋ ಅವರಿಗೆ ಕೇವಲ ಹೇಳುತ್ತಾರೆ, ಈಗ ಇವರ ಜೊತೆ ಹೀಗೆ ಆಗಬೇಕಿದೆ, ಇವರ ಶಿಕ್ಷೆ ಇದಾಗಿದೆ, ನೀವು ಈಗ ನೋಡಿಕೊಳ್ಳಿರಿ. ಅರ್ಥವಾಯಿತೆ? ಈಗ ತಾಯಿಯ ವಿಷಯಕ್ಕೆ ಬನ್ನಿ. ತಾಯಿಗೆ ಏನು ಹೇಳುತ್ತಾರೆ? ತಾಯಿ ಎಂದರೆ ಜನನಿ ಎಂದು ಕರೆಯುತ್ತಾರೆ. ಯಾರು ಸ್ತ್ರೀ ನರಕದ ದ್ವಾರ ಎಂದು ಹೇಳಿದರೋ, ಯಾರ ಬಾಯಿಂದ ಇಂತಹ ಕಟುವಾದ ಶಬ್ದಗಳು ಬಂದವೋ, ಸ್ತ್ರೀ ನರಕದ ದ್ವಾರ, ನಾರಿ ನರಕಕ್ಕೆ ದಾರಿ ಎಂದು, ಅಂತವರಿಗೆ, ಆ ದಡ್ಡ ಮಕ್ಕಳಿಗೆ ಮೊದಲು ಇದು ಅರ್ಥ ಆಗಬೇಕು. ಯಾವ ಸ್ತ್ರೀಯನ್ನು ನೀವು ಏನು ಹೇಳುತ್ತೀರಿ? ನರಕದ ದ್ವಾರ ಎಂದು. ಅದೇ ದ್ವಾರದಿಂದ ನೀವು ಕೂಡ ಹೊರಗೆ ಬಂದಿದ್ದೀರಿ. ನೀವೇನು ಆಕಾಶದಿಂದ ಅಥವಾ ಭೂಮಿಯನ್ನು ಸೀಳಿಕೊಂಡು ಬಂದಿಲ್ಲ, ಅಥವಾ ಆಕಾಶವನ್ನು ಸೀಳಿಕೊಂಡು ಬಂದಿಲ್ಲ.
ಅಥವಾ ಯಾವುದೋ ಪರ್ವತವನ್ನು ಹರಿದು ಬಂದಿಲ್ಲ, ಇಲ್ಲ ತಾನೆ? ನೀವು ಕೂಡ ಆ ನರಕದ ದ್ವಾರದಿಂದಲೇ ಹುಟ್ಟಿದ್ದೀರಿ. ತಮ್ಮ ಆಲೋಚನೆಯಿಂದ ಸ್ತ್ರೀಯನ್ನು ನರಕದ ದ್ವಾರ ಎಂದು ಕರೆದಿದ್ದೀರಿ. ಆದರೆ ತಂದೆ ಏನು ಹೇಳುತ್ತಾರೆ? ಅವರು ನರಕದ ದ್ವಾರವಲ್ಲ, ಅವರು ಸ್ವರ್ಗದ ದ್ವಾರವಾಗಿದ್ದಾರೆ. ಏಕೆಂದರೆ ಶ್ರೀಕೃಷ್ಣನು ಯಾವಾಗ ಬರುತ್ತಾನೋ ಅವನು ಎಲ್ಲಿಂದ ಬರುತ್ತಾನೆ? ಅದೇ ದ್ವಾರದಿಂದ ಬರುತ್ತಾನಲ್ಲವೇ? ಮತ್ತು ಅವನು ಹೋಗಿ ಸ್ವರ್ಗದ ಸಿಂಹಾಸನವನ್ನು ಏರುತ್ತಾನೆ. ಹಾಗಾದರೆ ಅವರು ಸ್ವರ್ಗದ ದ್ವಾರವಾಗಿದ್ದಾರೋ ಅಥವಾ ನರಕದ ದ್ವಾರವಾಗಿದ್ದಾರೋ? ಯಾವುದರ ದ್ವಾರವಾಗಿದ್ದಾರೆ? ಆದ್ದರಿಂದ ಮೊದಲು ಎಲ್ಲರೂ ತಮ್ಮ ಆಲೋಚನೆಯನ್ನು ಶ್ರೇಷ್ಠವಾಗಿ ಮಾಡಿಕೊಳ್ಳಿ, ತಮ್ಮ ದೃಷ್ಟಿಯನ್ನು ಪವರ್ಫುಲ್ ಮಾಡಿಕೊಳ್ಳಿ. ತಾಯಿಯಿಂದ ಆಸ್ತಿ ಸಿಗುವುದಿಲ್ಲ. ನಿಮಗೇಳಬೇಕೆಂದರೆ ತಂದೆ ತನ್ನ ಎಲ್ಲಾ ಸಂಪಾದನೆಯನ್ನು ತಂದು ತಾಯಿಯ ಕೈಯಲ್ಲೇ ಕೊಡುತ್ತಾರೆ. ಬೀಗದ ಕೈ ಏನಿರುತ್ತದೆ, ಕೀ, ಅದು ಎಲ್ಲಿಗೆ ಬರುತ್ತದೆ? ತಾಯಿಯ ಬಳಿ ಬರುತ್ತದೆ. ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ತಾಯಿಯಿಂದ ಮುಚ್ಚಿಟ್ಟು ತಂದೆ ನಿಮಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಇದು ಸತ್ಯ ಜ್ಞಾನವಾಗಿದೆ. ಇದು ಸತ್ಯ ತಿಳುವಳಿಕೆಯಾಗಿದೆ. ನಿಮ್ಮ ತಾಯಿಯ ಹೆಸರೇನು? ವರ್ತಮಾನ ಸಮಯದಲ್ಲೇನಿದೆ? ದೇವಕಿ. ಒಳ್ಳೆಯದು. ದೇವ್ ಮತ್ತು ಕಿ. ಕೀನ ಅರ್ಥವೇನು? ಅರ್ಥವಾಯಿತೇ? ಬೀಗದ ಕೈ. ದೇವ್ ಮತ್ತು ಕಿ. ದೇವತಾ ಪ್ರಪಂಚವನ್ನು ತರುವಂತಹ ಕೀ ಏನಿದೆ, ದೇವನನ್ನು ಕರೆತರುವಂತಹ ಕೀ ಏನಿದೆ, ಅದು ದೇವಕಿ ಆಗಿದೆ. ಸುಮ್ಮನೆ ಹಾಗೆಯೇ ಅವರಿಗೆ ಹೆಸರಿಟ್ಟಿಲ್ಲ. ಕೀ ಎಂದರೆ ಬೀಗದ ಕೈ ಮತ್ತು ಲಾಸ್ಟ್ ನಲ್ಲಿ ದೇವಕಿ ಇದ್ದಾರಲ್ಲವೇ? ಹಾಗಾಗಿ 21 ಜನ್ಮಗಳವರೆಗೆ ಕೀ ಏನಿದೆಯಲ್ಲವೇ, ಅದು ಲಕ್ಷ್ಮಿಯ ಕೈಯಲ್ಲೇ ಇರುತ್ತದೆ. ಏನಿರುತ್ತದೆ? ಕೀ ಇರುತ್ತದೆ. ಏನು? ಬೀಗದ ಕೈ. ಅರ್ಥವಾಯಿತೇ? ಹೌದು. ಈ ಅಂತಿಮ ಜನ್ಮದಲ್ಲಿ ಪ್ರತಿಯೊಂದು ಆತ್ಮದ ಲೆಕ್ಕಾಚಾರ ಬರುತ್ತದೆ ಹೋಗುತ್ತದೆ. ಲೆಕ್ಕಾಚಾರವಲ್ಲವೇ? ಹಲವು ಮಕ್ಕಳು ಈ ರೀತಿ ಯೋಚಿಸುತ್ತಾರೆ, ಬಾಬಾ ಮಯ್ಯಾನನ್ನು ಏಕೆ ಇಷ್ಟು ಹೊಗಳುತ್ತಿದ್ದಾರೆ ಎಂದು. ಏಕೆಂದರೆ ನಾವು ಆತ್ಮವನ್ನು ನೋಡಿದ್ದೇವೆ, ಇವರ ಕರ್ಮಗಳ ಕಥೆಯನ್ನು ನೋಡಿದ್ದೇವೆ, ಇವರ ಯಾತ್ರೆಯನ್ನು ನೋಡಿದ್ದೇವೆ, ಮತ್ತು ನೀವು ಕೇವಲ ಶರೀರವನ್ನು ನೋಡಿದ್ದೀರಿ. ನಿಮ್ಮ ಯೋಚನೆಗೂ ಮತ್ತು ನನ್ನ ಯೋಚನೆಗೂ ವ್ಯತ್ಯಾಸವಿದೆ. ನೀವು ಕೇವಲ ದೇಹವನ್ನು ನೋಡಿ ಅವರ ಯೋಚನೆಯ ಅಂದಾಜನ್ನು ಹಾಕಿದ್ದೀರಿ. ಆದರೆ ನಾವು ಈ ಆತ್ಮವನ್ನು ನೋಡಿದ್ದೇವೆ ಮತ್ತು ತಂದೆ ಎಲ್ಲರನ್ನೂ ನೋಡಿದ್ದಾರೆ. ನಿಮ್ಮನ್ನೂ ನೋಡಿದ್ದಾರಲ್ಲವೇ? ನಿಮ್ಮೆಲ್ಲರನ್ನೂ ನೋಡಿದ್ದಾರಲ್ಲವೇ? ಆತ್ಮವನ್ನು ನೋಡಿದ್ದಾರಲ್ಲವೇ? ಆದರೂ ತಂದೆ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ? ಎಂದಿಗೂ ಈ ರೀತಿ ಹೇಳಲಿಲ್ಲ. ನೀವು ಇಷ್ಟು ಪಾಪಕರ್ಮ ಮಾಡಿದ್ದೀರಿ, ನಾನು ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ, ನಾನು ನಿಮ್ಮನ್ನು ದ್ವೇಷ ಮಾಡುತ್ತೇನೆ ಅಥವಾ ಹೀಗಲ್ಲ ಹಾಗೆ ಮಾಡುತ್ತೇನೆ ಎಂದು ಹೇಳಿದ್ದಾರಾ? ಇಲ್ಲ ತಾನೆ? ಇದರ ಅರ್ಥವೇನು? ನೀವು ಕೇವಲ ದೇಹವನ್ನು ನೋಡಿದ್ದೀರಿ. ದೇಹವನ್ನು ನೋಡಿ ತಮ್ಮ ಆಲೋಚನೆಯನ್ನು ಮಾಡಿಕೊಂಡಿದ್ದೀರಿ. ತಮ್ಮ ಯೋಚನೆಯನ್ನು ಎಷ್ಟು ಕೆಳಗೆ ಅಥವಾ ಎಷ್ಟು ಮೇಲೆ, ಇದು ನಿಮ್ಮ ಮೇಲಿದೆ. ಅಂದ್ರೆ ನಿಮ್ಮ ಯೋಚನೆ ಎಷ್ಟು ಶ್ರೇಷ್ಠ ಇದೆ, ಎಷ್ಟು ಕನಿಷ್ಠ ಇದೆ ಅನ್ನೋದು ಅದು ನಿಮ್ಮ ಮೇಲಿದೆ. ಎಲ್ಲರಿಗೂ ಗೊತ್ತಿದೆ ಅಲ್ಲವೇ? ಅಥವಾ ಗೊತ್ತಿತ್ತು ಇವರು ದೇವಕಿ ಎಂದು. ಮತ್ತು ದೇವಕಿಯ ಕರ್ತವ್ಯವೇನು? ಅವರ ಯಾತ್ರೆ ಏನು? ಆದ್ದರಿಂದ ಪ್ರತಿಯೊಂದು ಮಗು ತನ್ನನ್ನು ತಾನು ನೋಡಿಕೊಳ್ಳಲಿ. ಏಕೆಂದರೆ ನೆನಪಿನಲ್ಲಿಡಿ, ಈ ಸಂಸಾರದಲ್ಲಿಯೂ ಎಲ್ಲಿ ತಾಯಿಯ ಅವಮಾನವಾಗುತ್ತದೆಯೋ ಅಥವಾ ಆಗಿದೆಯೋ, ಸ್ತ್ರೀಗೆ ಎಲ್ಲಿ ಅವಮಾನವಾಗಿದೆಯೋ, ಅದು ಸ್ತ್ರೀಗೆ ಮಾಡಿರಲಿ ಅಥವಾ ಪುರುಷ ಸ್ತ್ರೀಗೆ ಮಾಡಿರಲಿ, ಯಾರೇ ಆಗಿರಲಿ, ನೋಡಿರಿ, ಏನೇ ಆಗಿದ್ದರೂ ಅದು ವಿನಾಶಕ್ಕೆ ಕಾರಣವಾಗಿದೆ. ಅಂದ್ರೆ ಸ್ತ್ರೀಗೆ ಅವಮಾನ ಆದಲ್ಲಿ ವಿನಾಶಕ್ಕೆ ಕಾರಣ ಆಗಿದೆ. ಎಲ್ಲಿ ರಾವಣನು ಸ್ತ್ರೀಯ ಮೇಲೆ, ತಾಯಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದನೋ ಅದೇ ವಿನಾಶಕ್ಕೆ ಕಾರಣವಾಗಿದೆ. ಮತ್ತು ಅದು ಇಲ್ಲೇ ಆಗಿರಲಿ ಮತ್ತು ಎಲ್ಲೇ ಅವಮಾನವಾಗುತ್ತದೆಯೋ ಅಲ್ಲೆಲ್ಲ ತಂದೆಯ ಹಸ್ತಕ್ಷೇಪ ಇರುತ್ತದೆ. ಮತ್ತು ಯಾವಾಗ ತಂದೆಯ ಹಸ್ತಕ್ಷೇಪ ಆಗುತ್ತದೆಯೋ, ಅರ್ಥವಾಯಿತೇ? ಯಾವಾಗ ನಮಗೆ ಯಾರದ್ದೇ ಕರ್ಮಗಳ ಕತೆ ತಿಳಿಯದಿದ್ದಾಗ, ನಮಗೆ ಅವರ ಭೂತಕಾಲ, ವರ್ತಮಾನ ಮತ್ತು ಅವರ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದಿದ್ದಾಗ ನಾವು ನಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ನಮ್ಮ ಪುರುಷಾರ್ಥವನ್ನು ಜಾಸ್ತಿ ಮಾಡಿಕೊಳ್ಳಬೇಕು. ಸರಿ ತಾನೆ? ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ.
ವರದಾನ. ಮಾಯಾಜೀತ್ ಭವ. ನೀವು ಕಲ್ಪಕಲ್ಪದ ಮಾಯಾಜೀತ್ ಮತ್ತು ವಿಜಯೀ ಮಕ್ಕಳಾಗಿದ್ದೀರಿ. ನಿಮಗೆ ಕಲ್ಪದ ಇಂದಿನ ಸ್ಮೃತಿ ಬರುವುದಿಲ್ಲವೇ? ಕಲ್ಪಕಲ್ಪ ಸಹಜವಾಗಿ ಮಾಯಾಜೀತ್ ಆಗಲು ಯಾವ ವಿಧಿಯನ್ನು ಅಳವಡಿಸಿಕೊಳ್ಳುತ್ತೀರಿ? ನಿಮ್ಮ ಸ್ವಧರ್ಮವು ನೆನಪು ಮತ್ತು ಕರ್ತವ್ಯವು ಸೇವೆಯಾಗಿದೆ. ಆದ್ದರಿಂದ ಯಾರು ಸದಾ ನೆನಪು ಮತ್ತು ಸೇವೆಯಲ್ಲಿ ತೊಡಗಿದ್ದಾರೋ ಅವರಿಂದ ಮಾಯೆಯೂ ಕೂಡ ಸದಾ ಕಾಲಕ್ಕಾಗಿ ನಮಸ್ಕರಿಸಿ ದೂರ ಸರಿಯುತ್ತದೆ. ಮಾಯೆಗೂ ಗೊತ್ತಿದೆ ಇವರು ಸದಾ ಬ್ಯುಸಿಯಾಗಿರುವವರು ಎಂದು, ಆದ್ದರಿಂದ ತೊಂದರೆ ಮಾಡುವುದಿಲ್ಲ. ಖಾಲಿ ಇರುವವರಿಗೆ ತೊಂದರೆ ಕೊಡುತ್ತದೆ. ಆದ್ದರಿಂದ ಸದಾ ಬ್ಯುಸಿಯಾಗಿರಿ, ಆಗ ಮಾಯೆ ಬರಲು ಸಾಧ್ಯವಿಲ್ಲ. ನೆನಪಿನಿಂದ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಸೇವೆಯಿಂದ ಇತರರದ್ದು ಮತ್ತು ನಿಮ್ಮದನ್ನು ಸಹ. ಹೀಗೆ ನೆನಪು ಮತ್ತು ಸೇವೆಯಲ್ಲಿ ಸದಾ ಬ್ಯುಸಿಯಾಗಿದ್ದರೆ ಸಹಜವಾಗಿಯೇ ಕಲ್ಪದ ಹಿಂದಿನಂತೆ ಮಾಯಾಜೀತ್ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.